IPLನಿಂದ ಹೊರಬಿದ್ದ ನಂತರ ಕಣ್ಣೀರಿಟ್ಟ RCB ತಂಡದ ಎಲ್ಲ ಆಟಗಾರರು ಮುರಿಯಿತು ಕಪ್ ಗೆಲ್ಲುವ ಕನಸು. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ RCB ತಂಡ ಹೋರಾಟ ಕೊಟ್ಟು ಸೋತೋಗಿದೆ. ಕೊನೆಯ ಓವರ್ ಗಂಟ ಹೋಗಬೇಕಾಗಿತ್ತು, ಆದರೆ 19ನೇ ಓವರಲ್ಲೇ ಮ್ಯಾಚ್ನ ಮುಗಿಸಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ತಂಡ ಪ್ಲೇ ಆಫ್ನ ಪ್ರಮುಖ ಪಂದ್ಯವಾಗಿತ್ತು. ಇದಕ್ಕಿಂತ ಮುಂಚೆ RCB ಗೆಲ್ಲುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ರು, ಆದರೆ RCB ತಂಡ ಎಲಿಮಿನೇಟರ್ ಪಂದ್ಯದಲ್ಲಿ ಕೈ ಕೊಟ್ಟಿದೆ. RCB ತಂಡದ ಬ್ಯಾಟಿಂಗಿಂದ ನಮ್ಮ ತಂಡ ಸೋತೋಗಿದೆ. ಸೋತ ನಂತರ ಕಣ್ಣೀರಿಟ್ಟಿದ್ದಾರೆ ನಮ್ಮ ಎಲ್ಲ ಆಟಗಾರರು ಅಂತ ಹೇಳ್ಬೋದು. ಪ್ರಮುಖ ಆಟಗಾರ ವಿರಾಟ್ ಕೊಹ್ಲಿ ಕೂಡ ಸಖತ್ ಬೇಜಾರು ಮಾಡ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಒಂದು ಎಮೋಷನ್ಸ್ ನೋಡಿ ಹೇಗಿತ್ತು ಅಂತ ಮೀಡಿಯಾ ಮುಂದೆನೆ ನಮ್ಮ ವಿರಾಟ್ ಕೊಹ್ಲಿ ಅವರು ಸಖತ್ ಬೇಜಾರು ಮಾಡ್ಕೊಂಡಿದ್ದಾರೆ. ಮೊಹಮ್ಮದ್ ಸಿರಾಜ್, ಡ್ಯೂಪ್ಲೆಸಿ ಎಲ್ಲರೂ ಕೂಡ ಎಮೋಷನಲ್ ಆಗಿದ್ದಾರೆ ಈ ಒಂದು ಪಂದ್ಯ ಸೋತ ನಂತರ. RCB ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಹೊಡೆದಿದ್ದೆಷ್ಟಪ್ಪ ಅಂದರೆ 173 ರನ್ಸ್ ಬೇಕಾಗಿತ್ತು. 19ನೇ ಓವರಲ್ಲಿ ಚೇಸಿಂಗ್ ಮಾಡಿ ಬಿಸಾಕಿದ್ದಾರೆ. RCB ತಂಡಕ್ಕೆ ಈ ಒಂದು IPL ಮುಕ್ತಾಯವಾಯಿತು. 6ಕ್ಕೆ 6 ಪಂದ್ಯ ಗೆದ್ದ ನಂತರ ನಮ್ಮ RCB ತಂಡ ರಾಯಲ್ ಆಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿತ್ತು. ಇದೀಗ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತು ಮನೆಗೆ ಬರಬೇಕಾಗುತ್ತೆ. ಎಲ್ಲರೂ ಕೂಡ ಪ್ರೆಡಿಕ್ಷನ್ ಕೊಟ್ಟಿದ್ರು ಇವತ್ತು RCB ಗೆಲ್ಲುತ್ತೆ ಅಂತ, ಆದರೆ ಟಾಸು ಮ್ಯಾಟರ್ ಆಯಿತು. RCB ತಂಡದ ಸೋಲಿಗೆ ಕಾರಣ ಟಾಸ್ ಅಂತಲೇ ಹೇಳ್ಬೋದು. ಬೌಲಿಂಗ್ ಮಾಡೋದಕ್ಕೆ ಆಗಿಲ್ಲ ಗುರು, ಸಖತ್ ಹಿಡಿಯಿತು. ದಿನೇಶ್ ಕಾರ್ತಿಕ್ ಅವರ ಕೊನೆಯ ಪಂದ್ಯ ಆಗಿದೆ ಇದು. ಸಖತ್ ಬೇಜಾರಾಯಿತು ಅವ್ರಿಗೂ ಕೂಡ. 13 ಬಾಲ್ 11 ರನ್ನು ಗುರು. ಅವರು ಆ್ಯಕ್ಚುಲಿ ಒಂದು 10-15 ರನ್ ಹೊಡೆದಿದ್ರೆ ಗೆಲ್ಬೋದಾಗಿತ್ತು. 19ನೇ ಓವರ್ ಲಾಸ್ಟ್ ಬಾಲಲ್ಲಿ ಮ್ಯಾಚ್ ಮುಗಿದಿದೆ. 20 ರನ್ ಎಕ್ಸ್ಟ್ರಾ ಹೊಡೆದಿದ್ದರೆ RCB ತಂಡ ಈ ಒಂದು ಮ್ಯಾಚ್ನ ಆರಾಮಾಗಿ ಗೆಲ್ಲಬೋದಾಗಿತ್ತು. ನಾವು ಸೋತಿದ್ದು ಬ್ಯಾಟಿಂಗಿಂದ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಡ್ಯೂಪ್ಲೆಸಿ, ವಿರಾಟ್ ಕೊಹ್ಲಿ ಇನಿಷಿಯೇಟಿವ್ ತೊಗೊಂಡು ಕೊನೆ ಗಂಟೆ ಆಡಿದರೆ ನೆಕ್ಸ್ಟ್ ಲೆವೆಲ್ ಇರೋದು. ಆದರೆ ಯಾರೂ ಕೂಡ ನಾನು ಆಡ್ತೀನಿ ಅಂತ ಹೇಳಿಲ್ಲ, ಯಾರೂ ಕೂಡ 50 ಹೊಡೆದಿಲ್ಲ RCB ತಂಡದ ಪರ. ಅದು ನಮ್ಮ ತಂಡಕ್ಕೆ ಸಖತ್ ಬೇಜಾರಾಗಿದೆ. ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಪ್ರಕಾರ ನೀವೇ ಕಮೆಂಟ್ ಮಾಡಿ. RCB ತಂಡದ ಸೋಲಿಗೆ ಕಾರಣ ಅಂತ ದಿನೇಶ್ ಕಾರ್ತಿಕ್ ಕೂಡ ಸಖತ್ ಬೇಜಾರು ಮಾಡಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ನೀವು ಇನ್ನೂ ಕೂಡ ಫಾಲೋ ಮಾಡ್ತಿಲ್ವ ಯೂಟ್ಯೂಬಲ್ಲಿ, ಈ ಕೂಡಲೇ ಫಾಲೋ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಬನ್ನಿ. ಎಲ್ಲರಿಗೂ ಕೂಡ ಶೇರ್ ಮಾಡಿ. RCB ತಂಡ ಸೋತೋಯ್ತು ಅಂತ ನಮಗಂತೂ ಸಖತ್ ಬೇಜಾರಾಯಿತು ಗುರು. ಸಖತ್ ಅಂದರೆ ಸಖತ್ ಬೇಜಾರಾಯಿತು. ಇಷ್ಟೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಸೋಲ್ಬೇಕಾಗಿತ್ತಾ?